ಕೈಯಲ್ಲಿ ಒಂದೇ ₹1 ಹಣ ಇಲ್ಲ, ಹೊಟ್ಟೆ ತುಂಬಿಸಲು ಸಾಧ್ಯನಾ? ಅದು 3 ಹೊತ್ತು ಹೊಟ್ಟೆ ತುಂಬಿಸಲು ಸಾಧ್ಯನಾ? ಆದರೆ ಖಂಡಿತ ಸಾಧ್ಯ. ಅದು ನಮ್ಮ ಹಳ್ಳಿಗಳಲ್ಲಿ ಮಾತ್ರ. ಹೌದು ಕಣ್ರಿ. ಸ್ವಲ್ಪ ಆಚೆ ಈಚೆ ನೋಡಿದ್ರೆ ಸಾಕು, ಪ್ರಕೃತಿಯಲ್ಲಿ ಕಣ್ಣಾಡಿಸಿದ್ರೆ ಸಾಕು, ನಮಗೆ ಆ ದಿನ ಹೊಟ್ಟೆ ತುಂಬಿಸಲು ಏನು ಬೇಕೋ ಅಷ್ಟೊಂದು ಆಹಾರ ನಮಗೆ ಪ್ರಕೃತಿಯಲ್ಲೇ ಇರುತ್ತೆ. ಅಲ್ಲಿನ ಕಾಡುಗಳಲ್ಲಿ, ಅಲ್ಲಿನ ತೋಟಗಳಲ್ಲೇ ನಮಗೆ ಸಿಗುತ್ತೆ. ಹಾಗಾಗಿ ನಾವು ಕೈಯಲ್ಲಿ ದುಡ್ಡೇ ಇಲ್ಲ ಅಂದ್ರೂ ಜೀವನ ಅಸಾಧ್ಯತೆ ಅನಿಸೋದೇ ಇಲ್ಲ. ಇದು ತರ್ಮೆ ಸೊಪ್ಪು ಅಂತ ಒಳೆ ಬದಿಯಲ್ಲೆಲ್ಲ ಬಳ್ಳಿ ರೀತಿಯಲ್ಲಿ ಬರುತ್ತೆ. ಈ ಸೊಪ್ಪಿನ ತುದಿಯನ್ನು ಕುಯ್ದು ತಂದು ಈ ರೀತಿ ಪಲ್ಯ ಮಾಡ್ತಾರೆ. ತುಂಬ ಟೇಸ್ಟ್ ಆಗಿರುತ್ತೆ. ಅಲ್ಲದೆ ತುಂಬ ಆರೋಗ್ಯಕ್ಕೆ ಅಷ್ಟೇ ಒಳ್ಳೆಯ ಗುಣಗಳನ್ನು ಹೊಂದಿರುವಂಥ ಸೊಪ್ಪಿದು. ಸಾಮಾನ್ಯವಾಗಿ ಬೇರೆ ಕಡೆ ಎಲ್ಲ ಸಿಗಲ್ಲ, ಒಳೆ ಬದಿಯಲ್ಲಿ ಅಷ್ಟೇ. ಒಳೆ ಬದಿ, ಕೆರೆ ಅಥವಾ ತೋಡು ಈ ರೀತಿ ಇರುತ್ತಲ್ಲ, ಅಲ್ಲಿ ಸಿಗುವಂತಹ ಸೊಪ್ಪಿದು. ನಾನಿಲ್ಲಿ ಗಾಂಧಾರಿ ಮೆಣಸು ಹಾಕಿರೋದು. ನೀವು ಬೇಕಾದ್ರೆ ಹಸಿಮೆಣಸು ಹಾಕ್ಬೋದು. ನಮಗಿಲ್ಲಿ ಗಾಂಧಾರಿ ಎಲ್ಲ ತುಂಬ ಸಿಗುತ್ತೆ, ಹಾಗಾಗಿ ನಾನು ಗಾಂಧಾರಿ ಮೆಣಸೇ ಯೂಸ್ ಮಾಡಿದ್ದೀನಿ. ಸ್ವಲ್ಪ ಅರಿಶಿನ, ಸೊಪ್ಪು ಬೇಯಿಸ್ತಾ ಬರೋ 2 ಮೊಟ್ಟೆ ಸೇರಿಸಿದೆ. ಕರ್ಮೆ ಸೊಪ್ಪಿಗೆ ಹಾಗೆ ಹುರಿದು ತಿನ್ನೋದಕ್ಕಿಂತ ಹೀಗೆ ಮೊಟ್ಟೆ ಹಾಕಿ ರೋಸ್ಟ್ ಮಾಡಿ ತಿಂದರೆ ತುಂಬ ರುಚಿಯಾಗಿರುತ್ತೆ. ಕರ್ಮೆ ಸೊಪ್ಪು ಟೇಸ್ಟ್ ಮಾಡಿದವರಿಗೆ ಇದರ ರುಚಿ ನೆನೆಸ್ಕೊಂಡೇ ಬಾಯಲ್ಲಿ ನೀರು ಬರ್ತಾ ಇರ್ಬೋದು. ನೋಡಿ, ಮೊಟ್ಟೆ ಹಾಗೂ ಕರ್ಮೆ ಸೊಪ್ಪಿನ ಪಲ್ಯ ರೆಡಿ. ತರ್ಮೆ ಸೊಪ್ಪು ತಿಂದವರಿಗಷ್ಟೇ ಗೊತ್ತು ಇದ್ರ ರುಚಿ ಹೇಗಿರುತ್ತೆ ಅಂತ. ಮೇ ಬಿ ಇದನ್ನು ಬೇರೆ ಬೇರೆ ಪ್ಲೇಸ್ಗಳಲ್ಲಿ ಬೇರೆ ಬೇರೆ ಹೆಸರಿನಿಂದ ಕರಿಬೋದು. ನಮ್ಮ ಈ ಕಡೆ ಅಂದರೆ ಕೊಡಗಿನ ಕಡೆ ಎಲ್ಲ ಇದನ್ನು ತರ್ಮೆ ಸೊಪ್ಪು ಅಂತಲೇ ಕರೆಯೋದು. ನಿಮ್ಮ ಕಡೆ ಈ ಸೊಪ್ಪಿಗೆ ಏನಂತಾರೆ ಅಂತ ಕಮೆಂಟ್ ಮಾಡಿ.